3 until we are discussed about the 11th paragraph. 11th paragraph ಅಲ್ಲಿ ಏನಾಗಿತ್ತು ಅಂತಂದರೆ ಸ್ವಾಮಿ ಏನು ಮಾಡ್ತಿದ್ದ ಅಂತಂದರೆ ತನ್ನ ಜೀವನದಲ್ಲಿ ಕೇಳ್ತಕ್ಕಂತಹ ಭಯಾನಕ ಕಥೆಗಳನ್ನು ಅವನು ಮರುಕಳಿಸ್ತಿದ್ದ. ಇವಾಗ 12th paragraph ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸ್ವಾಮಿ hurriedly got up and spread his bed under the bench and crouched there. ಸ್ವಾಮಿ ಏನು ಮಾಡ್ತಾನೆ ಅಂತಂದರೆ ತುಂಬ ಅವಸರದಿಂದ ಎದ್ದೇಳ್ತಾನೆ. ಎದ್ದು ತನ್ನ ಹಾಸಿಗೆಗಳನ್ನು ಬೆಂಚ್ ಕೆಳಗಡೆ ಹರಡಿ ಅವನಲ್ಲಿ ಬಾಗಿ ಮಲ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್. ಅವನಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಇದೆ ರಕ್ಷಣೆಯ ಒಂದು ಸ್ಥಳ, ಆಮೇಲೆ ಅಲ್ಲಿ ನಾನು ಕಂಫರ್ಟಬಲ್ ಆಗಿದ್ದೀನಿ, ಆಮೇಲೆ ಅವನಿಗೆ ಒಂಥರ ಧೈರ್ಯ ಬಂದಂಗಾಗುತ್ತೆ ಆ ಬೆಂಚ್ ಕೆಳಗಡೆ. He shut his eyes tight and encased himself in his blanket once again and unknown to himself fell asleep and in his sleep was wrapped with nightmares. ಅವಾಗ ಅವ್ನು ಏನು ಮಾಡ್ತಾನೆ ಅಂತಂದರೆ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೋತಾನೆ. ಗಟ್ಟಿಯಾಗಿ ಮುಚ್ಕೊಂಡು ತನ್ನಷ್ಟು ತಾನೇ ತನ್ನ ಬ್ಲ್ಯಾಂಕೆಟನ್ನು ತನ್ನ ಹಾಸಿಗೆಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಅವನು ಯಾರಿಗೂ ಗೊತ್ತಿಲ್ದಂಗೆ ತನಗೆ ತಾನೇ ಗೊತ್ತಿಲ್ಲದೆ ಥರ ಅವನು ಮಲ್ಗೋಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಅವನಿಗೆ ತನ್ನ ಒಂದೇನೋ ಭಯಾನಕ ಕನಸುಗಳು ಬೀಳ್ತಾ ಇದ್ವಲ್ಲ ಅವು ಮತ್ತೆ ಅವನಿಗೆ ಮರುಕಳಿಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಆ ಒಂದು ಭಯಾನಕ ಕನಸಲ್ಲಿ ಏನಾಯಿತು ಅಂತಂದರೆ ಅವನನ್ನು ಒಂದು ಹುಲಿ ಬೆನ್ನತ್ತಿತ್ತು. ಚೇಸಿಂಗ್ ಅಂತಂದರೆ ಬೆನ್ನತ್ತು ಅಂತ ಅರ್ಥ. ಹೀಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್. ಹೀ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್ ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಅವನು ಏನು ಮಾಡ್ತಾನೆ ಅಂತಂದರೆ ತುಂಬ ಸ್ಪೀಡಾಗಿ ಓಡೋಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಅವನಿಗೆ ಅವನ ಕಾಲುಗಳು ಸಹಾಯ ಮಾಡೋದೇ ಇಲ್ಲ. ಅವನು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ, ಆದರೆ ಅದು ಸಾಧ್ಯನೇ ಆಗಲ್ಲ. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಆದರೆ ಆ ಹುಲಿ ಏನಾಗಿರುತ್ತೆ ಅವನ ಹಿಂದೆನೇ ಇರುತ್ತೆ. ಆ್ಯಂಡ್ ಹೀ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಕ್ರಾಚ್ ದ ಗ್ರೌಂಡ್. ಆದರೆ ಅವನು ಏನು ಕೇಳಿಸ್ಕೊತಾ ಇದ್ದ ಅಂತಂದರೆ ಆ ಹುಲಿ ಏನು ತನ್ನ ಊರುಗಳಿಂದ ಕೆರಳಿಸ್ತಿತ್ತಲ್ಲ ಆ ಒಂದು ಶಬ್ದನ ಅವನು ಕೇಳಿಸ್ಕೊತಿದ್ದ. ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಅ ಲೌಡ್ ಥಡ್. ಥಡ್ ಅಂತಂದರೆ ನಡೀತು. ಹಾಗೆ ಸ್ಕ್ರ್ಯಾಚ್ ಮಾಡ್ತಾ ಅಂದರೆ ಅದು ಹುಲಿ ಕೆರಳ್ತಾ ಹಾಗೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತು, ಅವನ ಹತ್ರ ಬರಲಿಕ್ಕೆ ಪ್ರಾರಂಭ ಮಾಡ್ತು. ಸ್ವಾಮಿ ಟ್ರೈ ಟು ಓಪನ್ ಹೀಸ್ ಐಸ್ ಬಟ್ ಹೀಸ್ ಐಲಿಶ್ ವುಡ್ ನಾಟ್ ಓಪನ್ ಆ್ಯಂಡ್ ದ ನೈಟ್ ಡೇ ಕಂಟಿನ್ಯೂಡ್. ಅವನು ತನ್ನ ಕಣ್ಣುಗಳನ್ನು ಓಪನ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ, ಆದರೆ ಏನಾಗುತ್ತೆ ಅಂತಂದರೆ ಅವನ ಕಣ್ಣರೆಪ್ಪೆಗಳು ಅವನಿಗೆ ಸಹಾಯನೇ ಮಾಡಲ್ಲ. ಇದೇ ಥರ ಒಂದು ಭಯಾನಕ ಕನಸು ಏನಾಗುತ್ತೆ ಇದೇ ಥರ ಮುಂದುವರಿಯುತ್ತೆ. ಇಟ್ ಥ್ರೆಟನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಅವಾಗ ಏನಾಗುತ್ತೆ ಅಂತಂದರೆ ಅವನಿಗೆ ತುಂಬ ಭಯ ಆಗುತ್ತೆ. ಆ ಒಂದು ಭಯದಿಂದ ಹೊರಗೆ ಬರೋಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ವಿತ್ ಅ ಡೆಸ್ಪರೇಟ್ ಎಫರ್ಟ್ ಹೀ ಓಪನ್ ಹಿಸ್ ಐಸ್. ತುಂಬ ಒಂದು ತನ್ನ ಪ್ರಯತ್ನವನ್ನು ಹಾಕಿ ತನ್ನ ಕಣ್ಣುಗಳನ್ನು ಅವನು ತೆರಿತಾನೆ. ಪುಟ್ ಹೀಸ್ ಹ್ಯಾಂಡ್ ಔಟ್ ಟು ಫೀಲ್ ಹೀಸ್ ಗ್ರ್ಯಾನೀಸ್ ಪ್ರೆಸೆಂಟ್ ಆಟ್ ಹೀಸ್ ಸೈಡ್ ಆಸ್ ವಾಸ್ ಹೀಸ್ ಹ್ಯಾಬಿಟ್. ಅವನು ಏನು ಮಾಡ್ತಾನೆ ಅಂತಂದರೆ ತನ್ನ ಪಕ್ಕದಲ್ಲಿ ಕೈ ಹಿಂಗೆ ಹಾಕ್ತಾನೆ. ಯಾಕಂದರೆ ನಮ್ಮೊಂದು ಹವ್ಯಾಸ ಇರುತ್ತೆ, ಹಿಂಗೇನು ಟಚ್ ಮಾಡಿದಾಗ ಅವ್ರ ಅಜ್ಜಿ ಅವ್ರಿಗೆ ಇದ್ದಾಳೆ ಅಂತ ಅನಿಸ್ಬೇಕು, ಆ ಥರ ಅವನು ಹಿಂಗೆ ಮುಟ್ಟಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಹೀ ಓನ್ಲಿ ಟಚ್ ಇಟ್ ದ ವುಡನ್ ಲೆಗ್ ಆಫ್ ದಿ ಬೆಂಚ್. ಆದರೆ ಅವ್ನು ಏನು ಮಾಡ್ತಾನೆ ಅಂತಂದರೆ ಆ ಬೆಂಚಿಂದ ಒಂದೇನದು ಕಟ್ಟಿಗೆ ಕಾಲಿರುತ್ತಲ್ಲೋ ಅದನ್ನಷ್ಟೇ ಅವನಿಗೆ ಟಚ್ ಮಾಡೋಕ್ಕಾಗುತ್ತೆ. ಯಾಕಂತಂದರೆ ಅಲ್ಲಿ ಅವರ ಗ್ರ್ಯಾನಿ ಅಂದರೆ ಅಜ್ಜಿ ಅವರು ಅಲ್ಲಿ ಇರೋದಿಲ್ಲ. ಆ್ಯಂಡ್ ಹೀಸ್ ಓನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹೀಮ್. ಆಮೇಲೆ ಅವನು ಏನಾಗ್ತಾನೆ ಅಂತಂದರೆ ತನ್ನ ಒಂದು ಯಾವ ಸ್ಥಿತಿ ಇರುತ್ತಲ್ಲ ಆ ಸ್ಥಿತಿಗೆ ಅವನು ಮತ್ತೆ ಬರ್ತಾನೆ. ಹೀ ಸ್ವೆಟ್ಟೆಡ್ ವಿತ್ ಫ್ರೈಟ್. ಅವನು ತುಂಬ ಸ್ವೆಟ್ ಆಗ್ತಾನೆ, ಬೆವರ್ತಾನೆ, ಆಮೇಲೆ ಅವ್ನಿಗೆ ಅಷ್ಟೇ ಭಯ ಇರುತ್ತೆ. ಆ್ಯಂಡ್ ನಾವು ವಾಟ್ ವಾಸ್ ದಿಸ್ ರಸ್ಟ್ಲಿಂಗ್. ಆಮೇಲೆ ಅವ್ನಿಗೆ ಅನಿಸುತ್ತೆ ಇದು ಒಂಥರ ಸದ್ದು ಇದೆಲ್ಲ ಅಂತ ಅವನಿಗೆ ಫೀಲ್ ಆಗುತ್ತೆ. ಹೀ ಮೂವ್ ಟು ದಿ ಎಡ್ಜ್ ಆಫ್ ದಿ ಬೆಂಚ್ ಆ್ಯಂಡ್ ಸ್ಟೇರ್ಡ್ ಇನ್ ಟು ದಿ ಡಾರ್ಕ್ನೆಸ್. ಆಮೇಲೆ ಅವ್ನು ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಏನೋ ಒಂದು ಸದ್ದಾಗ್ತಿತ್ತಲ್ಲ ಅವ್ರ ಬೆಂಚಿನ ಕಾಲ ಹತ್ರ ಹೋಗಿ ಅವನು ದಿಟ್ಟಿಸಿ ನೋಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಅಲ್ಲಿ ಏನಾಗ್ತದೆ ಅಂದರೆ ಏನೋ ಒಂದು ಕೆಳಗಡೆ ಹೋಗ್ತಿದೆ ಅಂತ ಅವನಿಗೆ ಫೀಲ್ ಆಗುತ್ತೆ. ಹೀ ಲೇ ಗೇಜಿಂಗ್ ಆ್ಯಟ್ ಇನ್ ಹಾರರ್. ಅವಾಗ ಅವ್ನು ಏನಾಗ್ತದೆ ಅಂತ ದಿಟ್ಟಿಸಿ ಅವನು ನೋಡ್ತಾನೆ, ಅಲ್ಲಿ ಏನಾಗಿದೆ, ಅಲ್ಲೇನು ಭಯಾನಕವಾಗಿ ಕಾಣಿಸ್ತಿದೆ ಅಂತ ಅವನು ನೋಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಸ್ ಎಂಡ್ ಹ್ಯಾಡ್ ಕಮ್. ಅಯ್ಯೋ ನನ್ನ ಕೊನೆ ಬಂದೇ ಬಿಡ್ತು ಅಂತ ಅವನು ಅನ್ಕೋತಾನೆ. ಹೀ ರಿಯಲೈಸ್ಡ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್. ಅವನಿಗೆ ತನ್ನ ಅರ್ಥ ಆಗಿಬಿಡುತ್ತೆ. ಏನು ಅನ್ಕೋತಾನೆ, ಇನ್ನೇನು ದೆವ್ವ ಬಂದ್ಬಿಡುತ್ತೆ, ನನ್ನ ಕರ್ಕೊಂಡು ಹೋಗ್ಬಿಡುತ್ತದು ಅಂತ ಅವನು ಅನ್ಕೊಂಡ್ಬಿಡ್ತಾನೆ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್. ಅದಕ್ಕೆ ಅವನು ಯಾಕೆ ಕಾಯಬೇಕು? ಆ್ಯಸ್ ಇಟ್ ಕೇಮ್ ನಿಯರರ್ ಹೀ ಕ್ರಾಲ್ಡ್ ಔಟ್ ಫ್ರಮ್ ದಿ ಅಂಡರ್ ದಿ ಬೆಂಚ್.
ಆಮೇಲೆ ಅವ್ನು ಏನು ಮಾಡ್ತಾನಂತಂದರೆ ಕ್ರೌಡ್ ಅಂತಂದರೆ ಹರಿದಾಡಿತು. ಅವನು ಅಲ್ಲೇ ಹರಿದಾಡ ಪ್ರಯತ್ನ ಮಾಡ್ತಾನೆ. ನಾನಕ್ಕೆ ಆ ದೆವ್ವ ಸಂಬಂಧ ಕಾಯ್ಬೇಕು, ನಾನೇ ಅದ್ರ ಹತ್ರ ಹೋಗ್ಬಿಡ್ತೀನಿ ಅಂತ ಅವನು ಅನ್ಕೊತಾನೆ. ಹಗ್ ಇಟ್ ವಿತ್ ಆಲ್ ಹೀಸ್ ಮೈಟ್ ಅಂದರೆ ಶಕ್ತಿ. ತನ್ನ ಎಷ್ಟು ಶಕ್ತಿ ಇರುತ್ತಲ್ಲ ಆ ಒಂದೆಲ್ಲ ಶಕ್ತಿಯನ್ನು ಅವನು ಒಗ್ಗೂಡಿಸಿ ಏನು ಮಾಡ್ತಾನೆ ಅಂತಂದರೆ ಅದನ್ನು ಅಪ್ಕೊಂತಾನೆ. ಆ್ಯಂಡ್ ಯೂಸ್ಡ್ ಹೀಸ್ ಟೀತ್ ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಪನ್ ಅಂತಂದರೆ ಒಂದು ಸಾಯುವ ಒಂದು ಸಾಧನ ಥರ. ಇನ್ನೇನು ಅವನದೇ ಒಂದು ಬಲಶಾಲಿ ಸಾಧನ ಅನ್ನೋ ಥರ ಅವನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಅವನ ಹಲ್ಲನ್ನು ಬೇಷಗ ತನ್ನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಕಚ್ಚಕ್ಕೆ ಪ್ರಾರಂಭ ಮಾಡ್ತಾನೆ. ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಅಯ್ಯೋ ನನಗೇನೋ ಕಚ್ತಿದೆ. ವೆಂಟ್ ಫೋರ್ತ್ ಆ್ಯಂಡ್ ಅಗನೈಸ್ಡ್, ಅವಾಗ ಅವನು ಏನು ಮಾಡ್ತಾನಂತಂದರೆ ಹಾಗೆ ಮುಂದಕ್ಕೆ ತುಂಬ ಸಂಕಟ ಪಡ್ಕೊಂಡು ಬರ್ತಾನೆ. ಥಂಡರಿಂಗ್ ಕ್ರೈ ಆ್ಯಂಡ್ ವಾಸ್ ಫಾಲೋಡ್ ಬೈ ದ ಹೆವಿ ಟ್ರಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಡ್ಮಿಸ್ಟ್ ಫರ್ನಿಚರ್. ಅಲ್ಲೇನೆಲ್ಲ ಹಾಲಲ್ಲಿ ಫರ್ನಿಚರ್ ಇರ್ತಾವಲ್ಲ ಅಲ್ಲಿ ಅವನು ತುಂಬ ಕಷ್ಟಪಟ್ಕೊಂಡು ಮುಂದಕ್ಕೆ ಬರ್ತಾನೆ. ಅಯ್ಯೋ ನನಗೇನೋ ಆಗ್ತಿದೆ ಅಂದ್ಕೊಂಡು. ಇನ್ ಅ ಮೂಮೆಂಟ್ ಫಾದರ್ ಕುಕ್ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್. ಆ ಒಂದು ಸಮಯದಲ್ಲಿ ಸ್ವಾಮಿಯ ತಂದೆ ಅವರ ಮನೆ ಕೆಲಸಗಾರ ಹಾಗೆ ಅಲ್ಲಿ ಅಡುಗೆ ಮಾಡ್ತಕ್ಕಂಥವ್ರು ತಮ್ಮ ಒಂದು ಲೈಟನ್ನು ತಗೊಂಡು ಬರ್ತಾರೆ. ಆ್ಯಂಡ್ ಆಲ್ 3 ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ಹೂ ಲೇ ಅಡ್ಮಿಟ್ಸ್ ದ ಫರ್ನಿಚರ್ ವಿತ್ ಅ ಬ್ಲೀಡಿಂಗ್ ಆ್ಯಂಕಲ್. ಅವನೇನು ಮಾಡಿರ್ತಾನೆ, ಅವಾಗಲೇ ಸ್ವಾಮಿ ಆ ಒಂದು ಯಾವುದೋ ಕಾಲಿ ಕಚ್ಚಿಬಿಟ್ಟಿರ್ತಾರೆ ಅಲ್ಲಿಂದ. ಸೊ ಏನಾಗಿರ್ತಂತಂದರೆ ಅಲ್ಲಿ ಆ 3 ಜನ ಬರ್ತಾರಲ್ವ, ಸ್ವಾಮಿಯ ತಂದೆ, ಆಮೇಲೆ ಕೆಲಸಗಾರ, ಅಡುಗೆ ಕೆಲಸಗಾರ, ಮತ್ತು ಅಲ್ಲಿರ್ತಕ್ಕಂಥ ಇನ್ನೊಬ್ಬ ಕೆಲಸಗಾರ, ಅವರು 3 ಜನ ಬರ್ತಾರೆ. ಬರ್ಗ್ಲರ್ ಅಂತಂದರೆ ಕಳ್ಳ ಅಂತ ಅರ್ಥ. ಸೊ ಆ ಕಳ್ಳ ಏನು ಮಾಡಿರ್ತಾನಂತಂದರೆ ಆ ಎಲ್ಲ ಫರ್ನಿಚರ್ಗಳ ಮಧ್ಯೆ ಅವನು ಆ ಕಾಲು ಪೆಟ್ಟಾಗಿರುತ್ತಲ್ಲ ಅಲ್ಲಿ ಅವನು ಬಿದ್ದುಬಿಟ್ಟಿರ್ತಾನೆ. ಕಂಗ್ರ್ಯಾಚುಲೇಷನ್ಸ್ ವರ್ ಶೋವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಆಮೇಲೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಸ್ವಾಮಿಗೆ ಕಂಗ್ರ್ಯಾಚುಲೇಷನ್ಸ್ನ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್, ಅವನನ್ನು ತುಂಬ ಗೌರವದಿಂದ ಕಾಣಲಿಕ್ಕೆ ಪ್ರಾರಂಭಿಸ್ತಾರೆ. ಆ್ಯಂಡ್ ಹೀಸ್ ಟೀಚರ್ ಫ್ಯಾಟೆಡ್ ಹೀಸ್ ಬ್ಯಾಕ್. ಆದರೆ ಅವ್ರ ಟೀಚರ್ ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಬೆನ್ನನ್ನು ಚಪ್ಪರಿಸ್ತಾರೆ, ತಟ್ತಾರೆ. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಅ ಟ್ರೂ ಸ್ಕಾಟ್. ಅವಾಗ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ ಅಂತಂದರೆ ಅವನು ನಿಜವಾದ ಬೇಹುಗಾರ, ಅವನು ನಿಜವಾದ ಅನ್ವೇಷಕ ಅಂತ ಅವನಿಗೆ ಹೇಳ್ತಾರೆ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದಿ ಫ್ಲೆಶ್ ಆಫ್ ಒನ್ ಆಫ್ ದಿ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದಿ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸ್ವಾಮಿಗೆ ಪೊಲೀಸವರು ಸಮೇತ ಗೌರವವನ್ನು ಕೊಡ್ತಾರೆ. ಯಾಕಂತಂದರೆ ಅವನು ಆ ಒಂದು ಡಿಸ್ಟಿಕ್ಕಿಗೆ, ಆ ಒಂದು ಜಿಲ್ಲೆಗೆ ತುಂಬ ಪ್ರಸಿದ್ಧವಾದಂತಹ ಒಂದು ಚಾಣಕ್ಯ ಅಂತ ಕಳ್ಳರನ್ನು ಅವನು ಹಿಡಿದಿರ್ತಾನೆ. ಅದರಿಂದ ಅವರು ತುಂಬ ಕೃತಜ್ಞತರಾಗಿರ್ತಾರೆ. ದ ಇನ್ಸ್ಪೆಕ್ಟರ್ ಸೇಡ್, ಅವಾಗ ಪೊಲೀಸ್ ಹೇಳ್ತಾರೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನೀನು ದೊಡ್ಡವನಾದ್ಮೇಲೆ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೋಬಾರ್ದು ಅಂತ ಹೇಳ್ತಾರೆ. ಸ್ವಾಮಿ ಸೇಡ್ ಫಾರ್ ದಿ ಸೇಕ್ ಆಫ್ ಪೊಲೈಟ್ನೆಸ್. ಅದಕ್ಕೆ ಸ್ವಾಮಿ ತುಂಬ ಸೌಜನ್ಯತೆಯಿಂದ ಹೇಳ್ತಾನೆ. ಸರ್ಟನ್ಲಿ ಎಸ್, ಓಕೆ ಆಯಿತು ಅಂತ ಅವನು ತುಂಬ ಸೌಜನ್ಯತೆಯಿಂದ ಅವರಿಗೆ ಉತ್ತರ ಕೊಡ್ತಾನೆ. ಥ್ರೂ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಎನ್ ಇಂಜಿನ್ ಡ್ರೈವರ್, ಅ ರೈಲ್ವೆ ಗಾರ್ಡ್ ಆರ್ ಅ ಬಸ್ ಕಂಡಕ್ಟರ್ ಲೇಟರ್ ಇನ್ ಹೀಸ್ ಲೈಫ್. ಆದರೆ ಅವನೇನು ಅಂದ್ಕೊಂಡಿರ್ತಾನಂತಂದರೆ ಅವ್ನು ದೊಡ್ಡವನಾದಮೇಲೆ ಇಂಜಿನ್ ಡ್ರೈವರ್ ಅಥವಾ ರೈಲ್ವೆ ಗಾರ್ಡ್ ಅಥವಾ ಏನಾಗಬಹುದು ಅಂತಂದರೆ ಬಸ್ ಕಂಡಕ್ಟರ್ ಆಗಬೇಕು ಅಂತ ಅವನು ಅಂದ್ಕೊಂಡಿರ್ತಾನೆ. ವೆನ್ ಹಿ ರಿಟರ್ನ್ ಹೋಮ್ ಫ್ರಮ್ ದಿ ಕ್ಲಬ್ ದ್ಯಾಟ್ ನೈಟ್ ಫಾದರ್ ಆಸ್ಕ್ಡ್. ಅವನು ಯಾವಾಗ ಅವ್ರ ತಂದೆ ಮನೆಗೆ ಬರ್ತಿರ್ಬೇಕಾದ್ರೆ ತಂದೆ ಕೇಳ್ತಾರೆ, ವೇರ್ ಇಸ್ ದ ಬಾಯ್, ಮಗ ಎಲ್ಲಿ ಅಂತ ಅವರು ಕೇಳ್ತಾರೆ. ಹೀ ಅಸ್ಲೀಪ್, ಅವನು ಮಲಗಿದ್ದಾನೆ. ಆಲ್ರೆಡಿ ಆಗಲೇ ಮಲಗಿಬಿಟ್ನಾ? ಹಿ ಡಿಡೆಂಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್. ಅವನು ಹಿಂದಿನ ರಾತ್ರಿಯಲ್ಲಿ ಒಂದಿಷ್ಟು ಕೂಡ ಕಣ್ಣಿನ ರೆಪ್ಪೆನ ಮುಚ್ಚಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ. ವೇರ್ ಈಸ್ ಈ ಸ್ಲೀಪಿಂಗ್, ಅವನೆಲ್ಲಿ ಮಲಗಿದ್ದಾನೆ ಅಂತ ಅವ್ರ ತಂದೆ ಕೇಳ್ತಾರೆ. ಇನ್ ಹೀಸ್ ಯೂಸ್ವಲ್ ಪ್ಲೇಸ್, ಅವನೆಲ್ಲಿ ಮಲಗ್ತಾನೋ ಅಲ್ಲಿ ಮಲಗಿದಾನ ಅವನು ಅಂತ ತಾಯಿ ಹೇಳ್ತಾರೆ. ಹಿ ವೆಂಟ್ ಟು ಬೆಡ್ ಆಟ್ 7:30, ಅವನು ಮಲಗಲಿಕ್ಕೆ 7:30ಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಸ್ಲೀಪಿಂಗ್ ಡಿಸೈಡ್ ಹೀಸ್ ಗ್ರ್ಯಾನಿ ಆಗಿ ಫಾದರ್ ಸೇಡ್. ಅವ್ನು ಮತ್ತೆ ರಜ್ಜೆ ಹತ್ರನೇ ಮಲಗಿದಾನ ಅಂತ ಅವ್ರ ತಂದೆ ಕೇಳ್ತಾರೆ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೆವರ್ ಬಾಯ್.
ನೋಡು ಅವ್ನು ಎಷ್ಟು ಜಾಣ, ನಾನು ಬರೋಕ್ಕಿಂತ ಮುಂಚೆನೆ ತನಗೆಲ್ಲಿ ಬೇಕನ್ಸುತ್ತಲ್ಲೋ ಅಲ್ಲಿ ಹೋಗಿ ಅವನು ಮಲಗಿದ್ದಾನೆ ಅಂತ ಅವ್ರ ತಂದೆ ಅನ್ಕೋತಾರೆ. ಮದರ್ ಲಾಸ್ಟ್ ಹರ್ ಟೆಂಪರ್. ಅವಾಗ ಅವ್ರ ತಾಯಿಗೆ ಏನಾಗುತ್ತೆ ಅಂತಂದ್ರೆ ಅವ್ರ ತಾಯಿ ತನ್ನ ಎಲ್ಲ ತಾಳ್ಮೆಯನ್ನ ಕಳ್ಕೊಂಡು ಏನಂತಾರೆ ನೋಡಿ, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಅವ್ನಿಗೆ ಎಲ್ಲಿ ಮಲ್ಕೋಬೇಕನ್ಸುತ್ತಲ್ವ ಅಲ್ಲಿ ಮಲ್ಗಲಿಕ್ಕೆ ಬಿಟ್ಬಿಡಿ ಅವ್ನಿಗೆ ಅಂತ ಅಂತಾರೆ. ಯು ಡಿಡಂಟ್ ರಿಸ್ಕ್ ಇನ್ ಹೀಸ್ ಲೈಫ್ ಆಗಿ ಅವ್ನ ಜೀವನವನ್ನು ಮತ್ತೆ ಸಂಕಷ್ಟಕ್ಕೆ ತರ್ಲಿಕ್ಕೆ ಹೋಗಬೇಡಿ. ಫಾದರ್ ಮಂಬಲ್ಡ್ ಆಸ್ ಹಿ ವೆಂಟ್ ಇನ್ ಟು ಚೇಂಜ್. ಆಮೇಲೆ ಆ ತಂದೆ ಅಂತ ಏನೋ ಹೇಳ್ತಾರೆ. ಏನು ಹೇಳ್ತಾರೆ? ಆಲ್ ರೈಟ್ ಮಾಲಿಕೋಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆಸ್ ಮಚ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಆಯಿತು, ಇವಾಗ ನಿನಗೆ ನಿನ್ನ ಮಗನ ಹೆಂಗೆ ಬೇಕಲ್ಲ ಆ ಥರ ಉಚ್ಚರಿಸು ನೀನು, ನಾನು ನಿನಗೇನು ಬೇಡ ಅನ್ನಲ್ಲ. ಆಮೇಲೆ ಅವ್ನ ಜೀವನದಲ್ಲಿ ಅವ್ನು ಹಾಳಾದ್ಮೇಲೆ ನೀನು ಆಮೇಲೆ ನನ್ನ ಬೈಕೋಬೇಡ, ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಸ್ವಾಮಿಯ ತಂದೆ ಹೇಳ್ತಾರೆ. ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ಅಂಡರ್ ದಿ ಬ್ಲ್ಯಾಂಕೆಟ್. ಅವಾಗ ಸ್ವಾಮಿ ಏನು ಮಾಡ್ತಿರ್ತಾನೆ ಅಂತಂದರೆ ಆ ಒಂದೆಲ್ಲ ಸಂಭಾಷಣೆಯನ್ನು ಅವನು ತನ್ನ ಹಾಸಿಗೆ ಕೆಳಗಡೆ ಕೇಳಿಸ್ಕೊತಿರ್ತಾನೆ. ಫೆಲ್ಟ್ tremendously relieved to hear that his father was giving him up. ಆಮೇಲೆ ಅವನು ಅನ್ಕೋತಾನೆ ತುಂಬ ಪ್ರಚಂಡವಾಗಿ, ಅಪ್ಪ ಇನ್ಮೇಲಿಂದ ನಮ್ಮಪ್ಪ ನನ್ನ ಸಾಹಸಕ್ಕೆ ಬರಲ್ಲ ಅಂತ ಅನ್ಕೊಂಡು ತುಂಬ ಖುಷಿಯಾಗಿ ಆಗ್ತಾನೆ. ಥ್ಯಾಂಕ್ ಯು.